ಇವತ್ತು ನಮ್ಮ ರಾಜೇಂದ್ರಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸುತ್ತಮುತ್ತಲು ಸುಮಾರು ರಾತ್ರಿ ಎಲ್ಲ ಸುಮಾರು 3-4 ಹದ ಮಳೆ ಬಿದ್ದಿರೋ ಕಾರಣದಿಂದ ಇಲ್ಲಿ ನಮ್ಮ ಕೆರೆ ಕೆಳಗೆ ಈ ಕರೆಂಟ್ ಪೋಲು ಮಳೆ ಜಾಸ್ತಿ ಇದ್ದ ಸ್ವಲ್ಪ ವೈರ್ಗಳು ಕೆಳಗೆ ಬಂದು ಅದನ್ನು ನೋಡಿದಿರ ನಮ್ಮ ಗ್ರಾಮದ ರೆಡ್ಡಪ್ಪ ಅನ್ನೋರು ಬೆಳಗ್ಗೆ ಹುಲ್ಲು ಕೊಯ್ಲಿಕ್ಕೆ ಅಂತ ಗಾಡಿಯಲ್ಲಿ ಬಂದಾಗ ಅವರಿಗೆ ಕಾಣದಿರ ಒಂದು ವೈರ್ ಮೇಲೆ 2 ವೀಲರ್ ಹೋಗಿ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ ಕರೆಂಟ್ ಶಾಕಿಂದ. ಇದೊಂದು ದುಃಖದ ಸಂಗತಿ. ಈ ಒಂದು ದುಃಖವನ್ನು ಬಸವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಹೇಳ್ತಾ, ಇಂಥ ಒಂದು ಆಕಸ್ಮಿಕ ಘಟನೆಗಳು ಎಲೆಕ್ಟ್ರಿಕಲ್ ಶಾಕ್ಗಳು ಮತ್ತೆ ಮುಂದುವರಿಬಾರ್ದು ಅಂತ ಹೇಳಿ ನಮ್ಮ ಬೆಸ್ಕಾಂ AW ಅವರಿಗೆ ಮತ್ತು ಜೆಗಳಿಗೆಲ್ಲ ತಿಳಿಸುತ್ತಾ, ಈ ಒಂದು ರೈತರು ಸಮೇತ ಇಂಥ ಜಾಗದಲ್ಲಿ ವೈರು ಇಲ್ಲ ಫೋಲು ಬಿದ್ದಾಗ ಇಲ್ಲ ವೈರು ಕೆಳಗಿದ್ದಾಗ ಡಿಪಾರ್ಟ್ಮೆಂಟ್ ಅವ್ರು ತಿಳಿಸಿ ಕೂಡಲೇ ಅದನ್ನು ಕ್ರಮ ಕೈಗೊಳ್ಳಲಿಕ್ಕೆ ರೈತರನ್ನು ಅವ್ರಿಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು. ಅವರು ಬುದ್ಧಿವಂತಿಕೆಯಿಂದ ಓಡಾಡಬೇಕು ಈ ಮಳೆಗಾಲದಲ್ಲಿ. ಯಾಕೆಂದರೆ ಮಳೆಗಳು ರಾತ್ರಿ ಎಲ್ಲ ಜಾಸ್ತಿ ಬಂದಾಗ ಬೆಳಗ್ಗೆ ಏನಾಗುತ್ತೋ ಯಾರಿಗೂ ಗೊತ್ತಾಗೋದಿಲ್ಲ. ಹಂಗಿರುತ್ತೆ ವಾತಾವರಣ. ನಮ್ಮ ದೇಶದ ಪರಿಸ್ಥಿತಿನೂ ಹಂಗೆ ಇದೆ. ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ KAB ಅವರು ಇದನ್ನು ಈ ರೀತಿ ಮರುಕಳಿಸದಿರ ಮುಂದೆ ಜಾಗೃತಿ ವಹಿಸಬೇಕು ಅಂತ ಈ ಸಮಯದಲ್ಲಿ ಬಯಸ್ತೀನಿ.